ನಮಸ್ಕಾರ ರೀ. ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಅಣ್ಣಾಮಲೈ ಅವರು ತಮಿಳ್ನಾಡಿನಾಗ ಒಂದು ಕ್ಯಾಂಡಿಡೇಟ್ ಆಗಿ ಒಂದು ಪಕ್ಷಕ್ಕೆ ನಿಂತಿರು. ಅದು ಯಾವ್ದು BJP ಭಾಜಪಕ್ಕೆ ನಿಂತಿರು. ಆದ್ರೆ ಅವರು ಈ ಸಲ ಯಾಕೋ ದೊಡ್ಡದಾಗೆ ಮಾಡ್ಬೇಕಂತ ಅನ್ಕೊಂಡಾರು. KGFದಾಗ ಐತ್ಲ ಒಂದು ದೊಡ್ಡದಾಗೇನೆ ಸಾಧಿಸತ್ತಾರಂತ. ಹಂಗೆ ದೊಡ್ಡದಾಗಿ ಅವ್ರು ಏನೋ ಸಾಧಿಸಕ್ಕೆ ಹೊಂಟಾರು. ಅದಕ್ಕೋಸ್ಕರ ನಮ್ಮ ಪವನ್ ಕಲ್ಯಾಣ್ ಅವರ ನಮ್ಮಂದರು ಪವನ್ ಕಲ್ಯಾಣ್ ಅವ್ರು ಎಲ್ಲರೂ ಬಿಡ್ರಿ, ಅವರು ಕೂಡ ಎಲ್ಲರೂ ಮತ್ತು ಅಮಿತ್ ಶಾ ಮೋದಿಯವರು ಎಲ್ಲರೂ ಕೂಡ ಸಾಥ್ ಕೊಡತ್ತಾರು. ಒಟ್ಟು ತಮಿಳ್ನಾಡಿನ್ಯಾಗ ಇನ್ನು ಮ್ಯಾಗ ಬರೋದಂದ್ರೆ ಒಟ್ಟು BJP ಅಂತ ಅನಿಸ್ತೈತಿ. ಅದು ಏನು ಯೂತ್ ಅಂದ್ರೆ ಈಗಿನ ಜನ್ರೇಷನ್ಗೆ ಅವರು ಯಾಕೋ ಮಧುರ ಆಗೋಂಗೆ ಕಾಣತ್ತಾರು. ಅಲ್ಲಿ ಯೋಗಿ ಆದಿತ್ಯನಾಥ, ಇಲ್ಲಿ ನಮ್ಮ ಕಡೆ ಇವರು ಏನದು ಇವರು ಏನಪ್ಪ ಅದು ಹೆಸರು ನೆನಪಾವತ್ತು ನಮಗೆ ಯತ್ನಾಳವ್ರ ಹಿಂಗಿರ್ತೈತಿ ಅಂತ. ಇಲ್ಲಿ ಅವ್ರದ್ದೊಂದು ಹವಾ ಹೇಳುವಂಗೈತಿ. ಮತ್ತು ಆಂಧ್ರದಾಗ ನಮ್ಮ ಪವನ್ ಕಲ್ಯಾಣ್ ಅವ್ರದ ಹಿಂಗೆಲ್ಲ ಕಡೆ ಒಟ್ಟು ಹವಾ ಇದ್ದೈತಿ. ಅಂಥಲ್ಲಿ ಒಬ್ಬರು ಬೇಕು. ಅಂಥವ್ರು ಇದ್ದಾಗನ ಏನೋ ಒಂದು ಗ್ಯಾರಂಟಿ ಅಂತ ನೋಡಿದ್ರಿ, ಹಂಗೆ ಎಲ್ಲರಿಗೂ ಒಂದು ಗ್ಯಾರಂಟಿ ಆಕೈತಿ. ಗ್ಯಾರಂಟಿ ಅಂದ್ರೆ ಓದಿಲ್ಲ ನಿಮಗೆ, ಒಟ್ಟು ಅಭಿವೃದ್ಧಿ ಆಗ್ಬೇಕು. ಅಭಿವೃದ್ಧಿ ಅವ್ರಿಂತ್ರನ ಆಗೋದು, ಅಂಥವ್ರನ್ನ ಬರಬೇಕು. ಅವ್ರು ಯಾಕಂದ್ರೆ ಪೋಸ್ಟಿಂಗ್ದಾಗ ಇದ್ದಾರೆ, ನೌಕರಿ ಒಳಗೆ ಇದ್ದಿದ್ದು ಬಿಟ್ಟು ಅದನ್ನು ಮಾಡತ್ತಾರಂದ್ರೆ ಒಂದು ಏನಾರು ಸಾಧಿಸ್ಬೇಕಂತೇಳಿ ಅವ್ರು ಸಾಧಿಸೋದಂದ್ರೆ ದೇಶಕ್ಕೋಸ್ಕರ ಸಾಧಿಸ್ಬೇಕಂತೇಳಿ ಮಾಡತ್ತಾರು. ಒಟ್ಟು ಏನಾಗೋದು ಗೊತ್ತಿಲ್ಲ. ನಿಮಗೇನಾರ ನನ್ನ ಮಾತಿಗೆ ಇಷ್ಟ ಆಗಿ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಣ್ಣಾಮಲೈ ಅವ್ರ ತನಕ ಶೇರ್ ಮಾಡಿರೋ ಅಡ್ಡಿ ಇಲ್ಲ. ಅವರು ನಮ್ಮ ವಿಡಿಯೋ ನೋಡಿ ತಿಳ್ಕೊಲಿ. ಅವ್ರಿಗೂ ಕನ್ನಡ ಬರ್ತೈತಿ.